ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು IPL 2026 ಶುರುವಾಗಲು ಕೌಂಟ್ ಡೌನ್ ಶುರುವಾಗಿದ್ದು, ಇನ್ನು ನಮಗೆ ಕೆಲವು ದಿನಗಳಲ್ಲಿ IPLನ ಹೊಸ ಸೀಸನ್ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಇದಕ್ಕಿಂತ ಮುಂಚೆ ನಮಗೆ ಎಲ್ಲ 10 ತಂಡಗಳ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ಥರ ಇದೆ ಅಂತ ಗೊತ್ತಾಗಿದ್ದು, ನಾವು ಈಗ ಯಾವ ತಂಡದ ಪ್ಲೇಯಿಂಗ್ 11 ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಊಹೆ ಮಾಡಬಹುದು. ಇದೇ ಒಂದು ಕಾರಣದಿಂದಾಗಿ ಇವತ್ತಿನ ಈ ವಿಡಿಯೋಲಿ ನಾವು ನಮ್ಮ RCB ಮತ್ತು MI ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅನ್ನು ಕಂಪೇರ್ ಮಾಡಲಿಕ್ಕೆ ಇದ್ದೇವೆ. ಹೌದು ಫ್ರೆಂಡ್ಸ್, ಇವತ್ತು ನಾವು ನೋಡೋಣ ಈ ಎರಡು ತಂಡಗಳ ಆನ್ ದ ಪೇಪರ್ ಪ್ಲೇಯಿಂಗ್ 11 ಅಲ್ಲಿ ಯಾವ ತಂಡದ ಪ್ಲೇಯಿಂಗ್ 11 ಎಷ್ಟು ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇವತ್ತು ನಾನು ಈ ಎರಡು ತಂಡದ ಪ್ಲೇಯಿಂಗ್ 11ನ ಟೋಟಲ್ 5 ಡಿಪಾರ್ಟ್ಮೆಂಟ್ ಅನ್ನು ಕಂಪೇರ್ ಮಾಡುತ್ತೇನೆ. ಅಂದರೆ ಅದು ಬಂದ್ಬಿಟ್ಟು ಓಪನರ್ಸ್, ಮಿಡಲ್ ಆರ್ಡರ್, ಲೋವರ್ ಆರ್ಡರ್, ಫಾಸ್ಟ್ ಬೌಲರ್ಸ್ ಮತ್ತು ಸ್ಪಿನ್ನರ್ಸ್. ಮತ್ತು ಪ್ರತಿ ಹಂತದ ವಿನ್ನರ್ಗೆ ಒಂದು ಪಾಯಿಂಟ್ಸ್ಗಳಿದ್ದು, ಕೊನೆಗೆ ಯಾವ ತಂಡದ ಬಳಿ ಹೆಚ್ಚು ಪಾಯಿಂಟ್ಸ್ ಇರುತ್ತೋ ಅದೇ ತಂಡ ವಿಜೇತವಾಗಲಿದೆ. ಹಾಗಾಗಿ ಈ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದ್ದು, ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಸೊ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ನಾವೀಗ ಸ್ಟಾರ್ಟಿಂಗಲ್ಲಿ ಈ ಎರಡು ತಂಡದ ಓಪನರ್ಸ್ ಅನ್ನು ಕಂಪೇರ್ ಮಾಡೋದಾದರೆ, ನಮಗೆ ಇಲ್ಲಿ RCBಯ ಪರವಾಗಿ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಅದೇ ಇನ್ನೊಂದು ಕಡೆ ನಮಗೆ MI ಅವರ ಪರವಾಗಿ ಓಪನರ್ಸ್ ಆಗಿ ರೋಹಿತ್ ಶರ್ಮಾ ಮತ್ತು ಕ್ವಿಂಟನ್ ಡಿಕಾಕ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಇಲ್ಲಂತೂ ಈ ಎರಡೂ ತಂಡಗಳ ಓಪನಿಂಗ್ ಜೋಡಿ ತುಂಬಾ ಬಲಿಷ್ಠವಾಗಿ ಕಾಣಿಸ್ತಾ ಉಂಟು. ಯಾಕೆಂದರೆ ಇತ್ತೀಚೆಗೆ ಕ್ವಿಂಟನ್ ಡಿಕಾಕ್ ಅವರು T20ಯಲ್ಲಿ ಅದ್ಭುತವಾದ ಫಾರ್ಮಲ್ಲಿದ್ದು, ಇನ್ನೊಂದು ಕಡೆ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಉತ್ತಮವಾದ ಫಾರ್ಮಲ್ಲೇ ಇದ್ದಾರೆ. ಮತ್ತು ರೋಹಿತ್ ಶರ್ಮಾ ಅವರು T20ಯಲ್ಲಿ ಎಂಥ ಒಬ್ಬ ಡಿಸ್ಟ್ರಕ್ಟಿವ್ ಬ್ಯಾಟರ್ ಅಂತ ಎಲ್ಲರಿಗೂ ಕೂಡ ಗೊತ್ತು. ಹಾಗಾಗಿ ಈ ಎರಡೂ ತಂಡದ ಓಪನಿಂಗ್ ಜೋಡಿ ಇಲ್ಲಿ ಸಮಾನವಾಗಿ ಬಲಿಷ್ಠವಾಗಿದ್ದು, ನಾನು ಈ ಪಾಯಿಂಟ್ ಅನ್ನು ಎರಡು ತಂಡಕ್ಕೆ 1 ಈಚ್ ಆಗಿ ಕೊಡುತ್ತೇನೆ. ಸೊ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು RCB ಅವರ ಪರವಾಗಿ 1 ಪಾಯಿಂಟ್ ಇದೆ, ಇನ್ನೊಂದು ಕಡೆ MI ಅವರ ಪರವಾಗಿ ಕೂಡ 1 ಪಾಯಿಂಟ್ ಆಗಿದೆ. ಹಾಗಾದ್ರೆ ಈಗ ನಾವು ಈ ಎರಡು ತಂಡಗಳ ಮಿಡಲ್ ಆರ್ಡರ್ ಅನ್ನು ಕಂಪೇರ್ ಮಾಡೋಣ. ನಮಗೆ ಇಲ್ಲಿ RCB ಅವರ ಪರವಾಗಿ ಮಿಡಲ್ ಆರ್ಡರ್ ಅಲ್ಲಿ ರಜತ್ ಪಟಿದಾರ್, ವೆಂಕಟೇಶ್ ಅಯ್ಯರ್ ಮತ್ತು ಟಿಮ್ ಡೇವಿಡ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಅದೇ ಇನ್ನೊಂದು ಕಡೆ ನಮಗೆ MI ಅವರ ಪರವಾಗಿ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯರವರು ಆಸ್ ಅ ಮಿಡಲ್ ಆರ್ಡರ್ ಬ್ಯಾಟರ್ಸ್ ಆಗಿ ನೋಡಲಿಕ್ಕೆ ಸಿಗುತ್ತಾರೆ. ಅಂದರೆ ಒಂದು ಕಡೆಯಲ್ಲಿ ರಜತ್ ಪಟಿದಾರ್, ವೆಂಕಟೇಶ್ ಅಯ್ಯರ್ ಮತ್ತು ಟಿಮ್ ಡೇವಿಡ್ ಅಂತ ಅಟ್ಯಾಕಿಂಗ್ ಬ್ಯಾಟರ್ಸ್ ಇದ್ದಾರೆ, ಇನ್ನೊಂದು ಕಡೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯನ್ ಅಂತ ಇನ್ಫಾರ್ಮ್ ಬ್ಯಾಟರ್ಸ್ ಇದ್ದಾರೆ. ಮತ್ತೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ, MIಯ ಮಿಡಲ್ ಆರ್ಡರ್ ಬ್ಯಾಟರ್ಗಳು ನಮ್ಮ ಇಂಡಿಯಾದ T20 ವರ್ಲ್ಡ್ ಕಪ್ನ ಪ್ಲೇಯಿಂಗ್ 11 ಅಲ್ಲಿ ಆಡುತ್ತಾ ಇದ್ದು, ಈ ಮೂವರು ಕೂಡ ತುಂಬಾನೇ ಒಂದು ಅದ್ಭುತವಾದಂಥ ಫಾರ್ಮ್ ಅಲ್ಲಿ ಇದ್ದಾರೆ. ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ಅಂತೂ ಯಾವುದೇ ತರಹದ ಕಂಪ್ಯಾರಿಸನ್ ಇಲ್ಲ. ಈ ಪಾಯಿಂಟ್ ಇಲ್ಲಿ ಖಂಡಿತವಾಗಿಯೂ MIಗೆ ಸೇರಬೇಕು. ಸೊ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು RCB ಅವರ ಪರವಾಗಿ 1 ಪಾಯಿಂಟ್ ಇದೆ, ಇನ್ನೊಂದು ಕಡೆ MI ಅವರ ಪರವಾಗಿ 2 ಪಾಯಿಂಟ್ ಆಗಿದೆ. ಹಾಗಾದ್ರೆ ಈಗ ನಾವು ಈ ಎರಡು ತಂಡಗಳ ಲೋವರ್ ಆರ್ಡರ್ ಅನ್ನು ಕಂಪೇರ್ ಮಾಡೋಣ. ನಮ್ಮ RCBಯ ಪರವಾಗಿ ಲೋವರ್ ಆರ್ಡರ್ ಬ್ಯಾಟರ್ಸ್ಗಳಾಗಿ ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಮತ್ತು ರೋಮಾರಿ ಶೆಫರ್ಡ್ ಅವರು ಆಡಿದ್ರೆ, ಇನ್ನೊಂದು ಕಡೆ MI ಅವರ ಪರವಾಗಿ ಸರ್ಫೇರ್ ರುದರ್ಫೋರ್ಡ್, ನಮನ್ದೀರ್ ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರು ಆಸ್ ಅ ಲೋವರ್ ಆರ್ಡರ್ ಬ್ಯಾಟರ್ಸ್ಗಳಾಗಿ ನೋಡಲಿಕ್ಕೆ ಸಿಗುತ್ತಾರೆ. ಇಲ್ಲಿ ನಾವು ಲೋವರ್ ಆರ್ಡರ್ ಅನ್ನು ಕಂಪೇರ್ ಮಾಡೋದಾದ್ರೆ, ನಮಗೆ MIಗಿಂತ RCBಯ ಲೋವರ್ ಆರ್ಡರ್ ಸ್ವಲ್ಪ ಹೆಚ್ಚು ಬಲಿಷ್ಠವಾಗಿ ಕಾಣಿಸ್ತಾ ಉಂಟು. ಕಳೆದ ಸೀಸನ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ರೋಮಾರಿ ಶೆಫರ್ಡ್ ಅವರು RCBಯ ಪರವಾಗಿ ಯಾವ ತರಹದ ಒಂದು ಬ್ಯಾಟಿಂಗ್ ಅನ್ನು ಆಡಿದಾರಂತ. ಇನ್ನೊಂದು ಕಡೆ MI ಅವರ ಪರವಾಗಿ ಮಿಚೆಲ್ ಸ್ಯಾಂಟ್ನರ್ ಅವರು ಒಬ್ಬ ಅಟ್ಯಾಕಿಂಗ್ ಬ್ಯಾಟರ್ ಅಲ್ಲ. ಸೊ ಇದೇ ಒಂದು ರೀಸನ್ ಇಂದಾಗಿ ನಾನು ಈ ಪಾಯಿಂಟ್ ಅನ್ನು ನಮ್ಮ RCBಗೆ ಕೊಡುತ್ತೇನೆ. ಸೊ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು ನಮ್ಮ RCB ಅವರ ಪರವಾಗಿ 2 ಪಾಯಿಂಟ್ ಆಗಿದೆ, ಇನ್ನೊಂದು ಕಡೆ MI ಅವರ ಪರವಾಗಿ ಕೂಡ 2 ಪಾಯಿಂಟ್ ಇದೆ. ಹಾಗಾದರೆ ಈಗ ನಾವು ಈ ಎರಡೂ ತಂಡಗಳ ಫಾಸ್ಟ್ ಬೌಲರ್ಸ್ ಅನ್ನು ಕಂಪೇರ್ ಮಾಡೋಣ. ಸೊ ನಮಗೆ RCBಯ ಪರವಾಗಿ ಫಾಸ್ಟ್ ಬೌಲರ್ಸ್ ಆಗಿ ಭುವನೇಶ್ವರ್ ಕುಮಾರ್, ಜಾರ್ಜ್ ಹೇಜಲ್ವುಡ್ ಮತ್ತು ಎಸ್ ದಯಾಲ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಅದೇ ಇನ್ನೊಂದು ಕಡೆ MI ಅವರ ಪರವಾಗಿ ಫಾಸ್ಟ್ ಬೌಲರ್ಸ್ಗಳಾಗಿ ದೀಪಕ್ ಚಾರ್, ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ ಮತ್ತು ಹಾರ್ದಿಕ್ ಪಾಂಡ್ಯರ್ ಅಂತ 4 ದಿಗ್ಗಜ ಫಾಸ್ಟ್ ಬೌಲರ್ಸ್ ನೋಡಲಿಕ್ಕೆ ಸಿಗುತ್ತಾರೆ. ಈ 4 ಫಾಸ್ಟ್ ಬೌಲರ್ಸ್ಗಳು ನಮ್ಮ RCBಯ ಫಾಸ್ಟ್ ಬೌಲರ್ಸ್ಗಿಂತ ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡುತ್ತಾ ಇದ್ದು, ಇಲ್ಲಿ ಅಂತ ಈ ಪಾಯಿಂಟ್ ಅನ್ನು ಖಂಡಿತವಾಗಿ ನಾನು MIಗೆ ಕೊಡುತ್ತೇನೆ. ಸೊ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು ನಮ್ಮ RCBಯ ಪರವಾಗಿ 2 ಇದ್ದರೆ MI ಅವರ ಪರವಾಗಿ 3 ಪಾಯಿಂಟ್ಸ್ ಆಗಿದೆ. ಹಾಗಾದರೆ ಈಗ ನಾವು ಅಂತಿಮವಾಗಿ ಈ ಎರಡೂ ತಂಡಗಳ ಸ್ಪಿನ್ನರ್ಸ್ ಅನ್ನು ಕಂಪೇರ್ ಮಾಡೋಣ. ನಮಗೆ ಇಲ್ಲಿ RCBಯ ಪರವಾಗಿ ಸ್ಪಿನ್ನರ್ಸ್ ಆಗಿ ಸುಯಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಅದೇ ಇನ್ನೊಂದು ಕಡೆ ನಮಗೆ MI ಅವರ ಪರವಾಗಿ ಸ್ಪಿನ್ನರ್ಸ್ ಆಗಿ ಮಯಾಂಕ್ ಮಾರ್ಕಂಡೆ ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಇಲ್ಲಿ ಕೂಡ ಎರಡು ತಂಡಗಳ ಸ್ಪಿನ್ ಬೌಲರ್ಸ್ಗಳು ಡೀಸೆಂಟ್ ಆಗಿ ಇದ್ದು, ನಾವು ಇವರನ್ನು ಕಂಪೇರ್ ಮಾಡಿದ್ರಿ ಕಳೆದ ಸೀಸನ್ ನಮ್ಮ ಸುಯಶ್ ಶರ್ಮಾ ಅವರು ಮಯಾಂಕ್ ಮಾರ್ಕಂಡೆ ಅವರಿಗಿಂತ ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡಿದ್ರು. ಇನ್ನೊಂದು ಕಡೆ ಕೃಣಾಲ್ ಪಾಂಡ್ಯರ್ ಅವರು ಕಳೆದ ಸೀಸನ್ IPL ಅಲ್ಲಿ ತುಂಬಾನೇ ಅದ್ಭುತವಾದಂಥ ಬೌಲಿಂಗ್ ಅನ್ನು ಮಾಡಿದ್ರಿ, ಇಲ್ಲಿ ಮಿಚೆಲ್ ಸ್ಯಾಂಟ್ನರ್ ಅವರು ಡೀಸೆಂಟ್ ಆಗಿ ಬೌಲಿಂಗ್ ಅನ್ನು ಮಾಡಿದ್ರು. ಹಾಗಾಗಿ ನಾನು ಈ ಪಾಯಿಂಟ್ ಅನ್ನು ನಮ್ಮ RCBಗೆ ಕೊಡುತ್ತೇನೆ.
ಟೋಟಲ್ ಪಾಯಿಂಟ್ಸ್ ಬಂದುಬಿಟ್ಟು ನಮ್ಮ RCB ಅವರ ಪರವಾಗಿ 3 ಪಾಯಿಂಟ್ಸ್ ಆಗಿದ್ದರೆ ಇನ್ನೊಂದು ಕಡೆ MI ಅವರ ಪರವಾಗಿ ಕೂಡ 3 ಪಾಯಿಂಟೇ ಇದೆ. ಹಾಗಾಗಿ ನನ್ನ ಪ್ರಕಾರ ಅಂತೂ ಆನ್ ದ ಪೇಪರಲ್ಲಿ ಈ 2 ತಂಡಗಳು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದು, ಈ ಕಂಪ್ಯಾರಿಸನ್ ಅಲ್ಲಿ ಈ 2 ತಂಡಗಳು ಈಕ್ವಲ್ ಆಗಿ ಪಾಯಿಂಟ್ಸ್ ಅನ್ನು ಗಳಿಸಿದೆ. ಮತ್ತೆ ನಿಮ್ಮ ಪ್ರಕಾರ ಈ 2 ತಂಡಗಳ ಮಧ್ಯೆ ಪಂದ್ಯವಾದಾಗ ಯಾವ ತಂಡ ಗೆಲ್ಲಬಹುದು ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ನಾವು ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.